ಹಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸಂಕ್ರಾಂತಿ ಹಬ್ಬ ಏನೋ ಆಯಿತು, ಆದರೆ ಈ ಚಳಿ ಮಾತ್ರ ಬೆಂಗಳೂರಿನಲ್ಲಿ ಇನ್ನೂ ಕಡಿಮೆ ಆಗಿಲ್ಲ. ಸಂಡೇ ಇವತ್ತು, ಸೊ ಸ್ವಲ್ಪ ಸ್ಲೋ ಆಗೇ ಇರುತ್ತೆ ಜನರಲಾಗಿ. ಎದ್ದು ನೋಡಿದ್ರೆ ತುಂಬ ಚಳಿ ಇತ್ತು. ಸೊ ಯಾವ ವಿಂಡೋಸು ಓಪನ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿ ಬಾಗಿಲು ತೆಗೆದು ನೋಡಿದ್ರೆ ಆಲ್ರೆಡಿ ಬೆಳಗ್ಗೆನೇ ಒಂದು ಅಮೆಝಾನ್ ಪ್ಯಾಕೇಜ್ ಬಂದಿತ್ತು. ಸ್ವಲ್ಪ ಥಿಂಗ್ಸ್ ಆರ್ಡರ್ ಮಾಡಿದ್ದೆ ಮನೆಗೆ ಅಂತ. ಸೊ ಪ್ಯಾಕೇಜ್ ತೊಗೊಂಡು ಮನೆ ಒಳಗಡೆ ಬಂದು ಎಲ್ಲ ಲೈಟ್ಸ್ ಆನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚಳಿ ಇದರಿಂದ ವಿಂಡೋಸ್ ಓಪನ್ ಮಾಡಲಿಲ್ಲ, ಲೈಟ್ಸ್ ಆನ್ ಮಾಡಿ ಬಿಡೋಣ ಅಂತ. ಯಾಕೆಂದರೆ ತುಂಬ ಗಾಳಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಾವು ಹಾಕ್ಸಿರೋ ಟೈಲ್ಸು ತುಂಬ ಕೋಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಡಾಡೋದಕ್ಕಾಗಲಿ ಏನು ಮಾಡೋದಕ್ಕೂ ಆಗೋದಿಲ್ಲ. ಆ್ಯಂಡ್ ಆಲ್ರೆಡಿ ಚಳಿಗಾಲದಲ್ಲಿ ಕೆಲಸ ಮಾಡೋದು ಕಷ್ಟದ ವಿಷಯನೇ. ಆಮೇಲೆ ವೇದ್ ಈ ವೀಕೆಂಡು ಮಮ್ಮಿ ಮನೇಲಿದ್ದ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಬೇಕು, ಇಲ್ಲ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಆ ಥರ ಇರಲಿಲ್ಲ. ಸೊ ನನಗೆ ಅಂತ ಸ್ವಲ್ಪ ಟೈಮ್ ಇತ್ತು, ಬಟ್ ಸ್ವಲ್ಪ ಕೆಲಸನೂ ಇತ್ತು. ಇವತ್ತು ಆ್ಯಕ್ಚುಲಿ ಸ್ವಲ್ಪ ಹೆಕ್ಟಿಕ್ಕಾಗೇ ಇತ್ತು. ಹಾಗಾಗಿ ಎಲ್ಲ ಲೈಟ್ಸ್ ಆನ್ ಮಾಡಿ ಐ ಜಸ್ಟ್ ವೆಂಟ್ ಟು ಕಿಚನ್ ಡೈರೆಕ್ಟ್ಲಿ. ಕಾಫಿ ಮಾಡಿಕೊಂಡು ಈ ಚಳಿನಲ್ಲಿ ಆರಾಮಾಗಿ ಒಂದು 5 ನಿಮಿಷ ಕೂತ್ಕೊಂಡು ಕುಡಿದು ದೆನ್ ಐ ಥಾಟ್ ನನ್ನ ವರ್ಕ್ ಮುಗಿಸ್ಕೊಳ್ಳೋಣ ಅಂತ. ಜನರಲಾಗಿ ನಾವು ಬ್ರೇಕ್ಫಾಸ್ಟ್ ಮಾಡಲ್ಲ. ವಿ ಯೂಶ್ವಲಿ ಹ್ಯಾವ್ ಸಮ್ ಜ್ಯೂಸ್ ಆರ್ ಸ್ಮೂದೀಸ್ ಏನಾದ್ರು ತೊಗೋತೀವಿ, ಇಲ್ಲ ಫ್ರೂಟ್ಸ್ ಏನಾದ್ರು ತೊಗೋತೀವಿ. ಬಟ್ ವೇದ್ ಇದ್ದಾನೆ ಅಂದರೆ ದೆನ್ ವಿ ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅಂತ ಸ್ಕೆಡ್ಯೂಲ್ ಅವನಿಗೋಸ್ಕರ ಚೇಂಜ್ ಆಗುತ್ತೆ. ಅವನಿಲ್ಲ ಅಂತ ಸೊ ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ಇವತ್ತು ಆ್ಯಕ್ಚುಲಿ. ಸೊ ಏನೇನಿದೆ ಈ ವೀಕು, ಏನೇನು ಪ್ಲ್ಯಾನ್ ಮಾಡಬೇಕು, ಏನೇನು ತರಬೇಕು, ಸ್ವಲ್ಪ ಗ್ರಾಸರಿ ಶಾಪಿಂಗ್ ಮಾಡೋದಿತ್ತು, ಎಲ್ಲ ಮಾರ್ನಿಂಗೇ ಲಿಸ್ಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ನಾನು ಕುಮಾರ್ ಹೋಗಿ ಇವತ್ತು ಸ್ವಲ್ಪ ಪ್ರಯಾರಿಟಿ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆಲ್ಸೋ ಈ ಟೈಮ್ನಲ್ಲಿ ಸೆಂಟ್ರ್ ಕೋರ್ಟ್ಯಾರ್ಡ್ ಓಪನ್ ಮಾಡಿದ್ರೆ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಇಟ್ ವಾಸ್ ಅ ಪ್ಲೆಸೆಂಟ್ ಮಾರ್ನಿಂಗ್ ಅಂದ್ಕೊಳ್ಳಿ. ಇವತ್ತು ಸಂಡೇ ಆಗಿದ್ದರಿಂದ ನನಗೆ ಮೇಡ್ ಆಂಟಿ ಬಂದಿರಲಿಲ್ಲ. ಜನರಲಾಗಿ ಅವ್ರು ಬಂದಿದ್ದ ತಕ್ಷಣ ಫಸ್ಟ್ ಗಾರ್ಡನಿಗೆ ನೀರು ಹಾಕಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ದೆನ್ ಶಿಲ್ ಕಮ್ ಟು ಕಿಚನ್ ಟು ಹೆಲ್ಪ್ ಮೀ. ಸೊ ಹಾಗಾಗಿ ಇವತ್ತು ಫಸ್ಟು ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ದೆನ್ ಐ ಥಾಟ್ ಐಲ್ ಸ್ಟಾರ್ಟ್ ಮೈ ಮಾರ್ನಿಂಗ್. ಆ್ಯಂಡ್ ಅದರ್ ಥಿಂಗ್ ಇಸ್, ಒಂದು ಸ್ವಲ್ಪ ಗಾರ್ಡನಿಗೆ ನೀರು ಹಾಕೋದು ಕಾಮಿಂಗ್ ಥರನೂ ಅನಿಸುತ್ತೆ ನನಗೆ. ಐ ಕ್ಯಾನ್ ಸ್ಪೆಂಡ್ ಟೈಮ್ ಆ್ಯಂಡ್ ಸಿ ಗಿಡ ಹೇಗೆ ಬೆಳೀತಿದೆ ಹಿಂಗೆ ಅಂತ. ನಾನೇನು ಎಕ್ಸ್ಪರ್ಟ್ ಗಾರ್ಡ್ನರ್ ಅಲ್ಲ, ಇದೇ ನನ್ನ ಫಸ್ಟು ಗಾರ್ಡನ್ ಆ್ಯಕ್ಚುಲಿ. ನನಗೆ ಚಿಕ್ಕ ಪ್ಲ್ಯಾಂಟ್ ಕೂಡ ಹಾಕೋದಕ್ಕೂ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಯಾಕೆಂದರೆ ವರ್ಕು, ಮನೆ, ಟ್ರಾವೆಲ್ ಅದ್ರ ಮಧ್ಯೆ ಐ ಫೀಲ್ ಎಲ್ಲಿ ಗಿಡ ಹಾಳಾಗುತ್ತೆ ಅಂತ. ಬಟ್ ಲಕ್ಕಿಲಿ ಈ ಸರಿ ಹಾಕಿರೋ ಪ್ಲ್ಯಾಂಟ್ಸ್ ಎಲ್ಲ ಚೆನ್ನಾಗಿ ಬೆಳೀತಾ ಇದೆ. ಆ್ಯಂಡ್ ಒಂದಷ್ಟು ಹೂ ಬರೋವಂಥ ಗಿಡಗಳು ಹಾಕಿದ್ದೀವಿ, ಸೊ ನನಗೆ ಡೈಲಿ ಪೂಜೆಗೆ ಬೇಕಾಗುತ್ತೆ ಅಂತ. ಆಮೇಲೆ ಒಂದಷ್ಟು ಫ್ರೂಟ್ ಬೇರಿಂಗ್ ಟ್ರೀಸ್ ಕೂಡ ಹಾಕಿದ್ದೀವಿ. ಆಮೇಲೆ ಜನರಲಾಗಿ ವೆಜಿಟೇಬಲ್ಸ್ ಕೂಡ ಹಾಕಿದ್ದೀವಿ. ಲೆಟ್ಸ್ ಸಿ. ಐ ಥಿಂಕ್ ಗಾರ್ಡನ್ ಮಾಡೋದು ಇನ್ನೊಂದು ಏನು ಕಲ್ತ್ಕೊಂಡೆ ಅಂದರೆ ಪೇಷನ್ಸ್ ಇಸ್ ಸೋ ಇಂಪಾರ್ಟೆಂಟ್ ಅಂತ. ಯಾಕಂದರೆ ನಾವು ಜನರಲಿ ಇಫ್ ಯು ವಾಂಟ್ ಟು ಈಟ್ ಸಮಥಿಂಗ್ ಜಸ್ಟ್ ಹೋಗಿ ತೊಗೊಂಡು ಬಂದು ಆವಾಗೇ ಮಾಡಿಕೊಂಡು ತಿನ್ಬಿಡ್ಬೋದು. ಬಟ್ ನೀನೇ ಒಂದನ್ನು ಬೀಜದಿಂದ ಅದನ್ನು ಗ್ರೋ ಮಾಡಿ, ಅದನ್ನು ಬೆಳೆದು, ಅದನ್ನು ಯೂಸ್ ಮಾಡಿ ಐ ಥಿಂಕ್ ಪ್ರಿಪೇರ್ ಮಾಡೋದ್ರಲ್ಲೂ ಒಂದು ಖುಷಿ ಇರುತ್ತೆ ಅನಿಸುತ್ತೆ. ಸೊ ಲೆಟ್ಸ್ ಸಿ ಹೌ ಲಾಂಗ್ ಇಟ್ ಟೇಕ್ಸ್. ತುಂಬ ಪ್ಲ್ಯಾನ್ಸ್ ಹಾಕಿದ್ದೀವಿ. ಒಂದೊಂದು ಟೈಮ್ ಇದೆ ಗ್ರೋ ಆಗೋದಕ್ಕೆ. ಸೊ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ರಿಯಲೈಸ್ ಆಯ್ತು ಆ್ಯಕ್ಚುಲಿ. ಆ್ಯಂಡ್ ಇಟ್ ಈಸ್ ಲೈಕ್ ಏನಂತ ಹೇಳ್ತಾರೆ, ನೀವು ನೋಡಿದ್ಯಾ, ನೀನು ಹೋಗಿ ಪಿಕ್ ಮಾಡಿ ಇದೇ ಬೇಕು ನನಗೆ ಅಂತ ಹೇಳಿ ತೊಗೊಂಡು ಬಂದು ಹಾಕಿ ಅದರಿಂದ ಬರೋ ಔಟ್ಕಮ್ನ ನೋಡೋ ಖುಷಿ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಎನಿವೇ ನೀವು ಅಲ್ಲಿ ನೋಡ್ಬೋದು, ಆ ಪಿಂಕ್ ಕಲರ್ ದಾಸವಾಳ ಇದೆಯಲ್ಲ, ಸೊ ಇಟ್ ಇಸ್ ಸೋ ಬ್ಯೂಟಿಫುಲ್. ಅದನ್ನು ನಾನು ತಂದಾಗಲೇ ಫ್ಲವರ್ ಇತ್ತು ಆಲ್ರೆಡಿ ಅದರಲ್ಲಿ, ಬಟ್ ಇದುವರೆಗೂ ಫ್ಲವರ್ ಬಿಡ್ತಾನೆ ಇದೆ. ಐ ಥಿಂಕ್ ಆಲ್ಮೋಸ್ಟ್ ಒಂದು 2 months ಆಯಿತು ನಾವು ತಂದು ಹಾಕಿ. ಆಲ್ಮೋಸ್ಟ್ ಒಂದು 30-40 ಫ್ಲವರ್ಸ್ವರೆಗೂ ಬಿಟ್ಟಿದೆ. ಸೊ ಇಟ್ ಫೀಲ್ಸ್ ಗ್ರೇಟ್ ವೆನೆವರ್ ಅದನ್ನು ನೋಡಿದಾಗ್ಲೂ ಖುಷಿಯಾಗುತ್ತೆ. ನಿನ್ನ ಕಷ್ಟದ ಫಲ ಅಂತ ಹೇಳ್ತಾರಲ್ಲ, ಆ ಥರ. ಸೊ ಹೋಪ್ಫುಲಿ ಹಾಕಿರೋ ಪ್ಲ್ಯಾನ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂದ್ಕೊಳ್ಳಿ. ಐ ವಿಶ್ ದಿಸ್ ವಿಲ್ ಗ್ರೋ ಒನ್ ಡೇ ಟು ಅ ಬಿಗರ್ ಪ್ಲ್ಯಾಂಟ್ಸ್, ಬಿಗರ್ ಟ್ರೀಸ್. ಆ್ಯಂಡ್ ನನ್ನ ಮಗ ಇಲ್ಲ ಅವನ ಮಗ
ನೋಡಿ ಓಕೆ ನಮ್ಮ ಅಜ್ಜಿ ತಾತ ಹಾಕಿದ್ದು ಪ್ಲ್ಯಾಂಟ್ ಇದು, ನಮ್ಮ ಅಪ್ಪ ಅಮ್ಮ ಹಾಕಿದ ಪ್ಲ್ಯಾಂಟ್ ಇದು, ನೋಡಿ ಈ ಥರ ಏನೋ ಹಣ್ಣು ಬಿಡ್ತಿದೆ ಅಂತ ಅಂದ್ಕೊಳ್ಳೋ ಥರ ಆಗಲಿ ಅಂತ ಐ ರಿಯಲಿ ವಿಶ್. ಮೊದಲೆಲ್ಲ ವೀಕೆಂಡಲ್ಲಿ ಈ ಥರ ಟೈಮ್ ಸಿಕ್ಕಿದ್ರೆ ಸಾಕು, ಎಲ್ಲಾದರೂ ಹೋಗೋಣ, ಎಲ್ಲಾದರೂ ಯಾರಾದ್ರು ಮೀಟ್ ಮಾಡೋಣ ಆ ಥರ ಇರ್ತಾಯಿತ್ತು. ರೀಸೆಂಟ್ಲಿ ಏನನ್ಸುತ್ತೆ ಅಂದರೆ ಜಸ್ಟ್ ಕ್ವೈಟಾಗಿ ಕೂತ್ಕೊಳ್ಳೋಣ, ಏನಾದರೂ ಮೇ ಬಿ ಮೂವೀಸ್ ನೋಡೋಣ, ನೆಟ್ಫ್ಲಿಕ್ಸ್ ನೋಡೋಣ, ಟೈಮ್ ಸ್ಪೆಂಡ್ ಮಾಡೋಣ ಮನೇಲಿ ಅನಿಸುತ್ತೆ. ಐ ಥಿಂಕ್ ಅದೇ ಅನಿಸುತ್ತೆ ವೆನ್ ಯು ಕ್ರಿಯೇಟ್ ಸಮಥಿಂಗ್ ವಿತ್ ಸೋ ಮಚ್ ಲವ್ ಆ್ಯಂಡ್ ಅಫೆಕ್ಷನ್, ಅದನ್ನು ಎಂಜಾಯ್ ಮಾಡೋದು ಒಂದು ಇಂಪಾರ್ಟೆಂಟ್. ಸೊ ವಿ ಆರ್ ಇನ್ ದಟ್ ಫೇಸ್ ರೈಟ್ ನೌ. ಯು ಮೈಟ್ ನಾಟ್ ಸಿ ಅಸ್ ಟ್ರಾವೆಲ್ ಸೋ ಮಚ್ ಬಿಕಾಸ್ ವಿ ಆಲ್ಸೋ ಎಂಜಾಯ್ ಸ್ಟೇಯಿಂಗ್ ಎಟ್ ಹೋಮ್. ಆಲ್ಸೋ ಜಸ್ಟ್ ಹಿಯರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್, ಎಷ್ಟು ಬರ್ಡ್ಸ್ ಸೌಂಡ್ ಮಾಡ್ತಿದೆ ಅಂತ. ಐ ಥಿಂಕ್ ದಿಸ್ ಇಸ್ ವೈ ವಿ ಮೂವ್ ಫ್ರಮ್ ಸಿಟಿ ಟು ಔಟ್ಸ್ಕರ್ಟ್ಸ್, ಸೊ ದಟ್ ಸ್ವಲ್ಪ ಕಾಮರ್ ಆಗಿರಲಿ, ಸ್ವಲ್ಪ ಗ್ರೀನ್ ಆಗಿರಲಿ, ಸ್ವಲ್ಪ ಸ್ಪೇಷಸ್ ಆಗಿರಲಿ ನಾವು ಓಡಾಡೋದಕ್ಕೆ ಅಂತ ಹೇಳಿ. ಜಸ್ಟ್ ಲಿಸನ್. ಐ ಸ್ಟಿಲ್ ಹ್ಯಾವ್ ಟು ಪ್ಯಾಕ್. ನಾವು ನಮ್ಮ ಊರಿಗೆ ಹೋಗ್ತಾಯಿದ್ದೀವಿ ವೀಕೆಂಡು. ನಮ್ಮ ಮಮ್ಮಿ ಊರಲ್ಲಿ ಜಾತ್ರೆ ಇದೆ, ಸೊ ಹಾಗಾಗಿ ನಾನು ಸ್ವಲ್ಪ ಥಿಂಗ್ಸ್ ಆರ್ಡ್ರ್ ಮಾಡಿದ್ದೆ. ಆಮೇಲೆ ಇನ್ನೂ ನನ್ನ ಲಗೇಜ್ ಪ್ಯಾಕ್ ಮಾಡಬೇಕಾಗಿತ್ತು, ವೇದ್ ಪ್ಯಾಕ್ ಮಾಡಬೇಕಾಗಿತ್ತು. ಸೊ ಏನೇನು ಪ್ಯಾಕ್ ಮಾಡಬೇಕಾಗಿತ್ತು ಎಲ್ಲ ಎತ್ತಿಟ್ಟಿದ್ದೆ. ಜಸ್ಟ್ ಹೋಗಿ ಪ್ಯಾಕ್ ಮಾಡಿ ದೆನ್ ಐ ಥಾಟ್ ಐ ಸ್ಟಾರ್ಟ್ ಮೈ ವರ್ಕ್. ಐ ಪ್ರಿಫರ್ ವರ್ಕಿಂಗ್ ಇನ್ ದ ನೈಟ್ಸ್ ಆ್ಯಕ್ಚುಲಿ. ಯಾಕೆಂದರೆ ಯಾರೂ ಡಿಸ್ಟರ್ಬ್ ಮಾಡಲ್ಲ ಆ್ಯಂಡ್ ಯಾವುದು ಕಾಲ್ಸ್ ಬರಲ್ಲ. ಸೊ ಕಂಟಿನ್ಯೂಸಾಗಿ ಫೋಕಸ್ ಮಾಡಿಕೊಂಡು ಐ ಕ್ಯಾನ್ ಫಿನಿಷ್ ಮೈ ಟಾಸ್ಕ್ ಅಂತ ಅನಿಸುತ್ತೆ. ಹಗಲೊತ್ತಲ್ಲಿ ಐ ಫೀಲ್ ವೆರಿ, ಐ ಮೀನ್ ಯಾವಾಗೂ ಯಾರಾದರೂ ಬರ್ಸಿರ್ತಾರೆ ಅಂತ ಅನಿಸ್ತಾನೆ ಇರುತ್ತೆ. ಸೊ ಹಾಗಾಗಿ ಜನ್ರಲಾಗಿ ನಾನು ಫಸ್ಟು ಏನು ಟಾಸ್ಕ್ ಇದನ್ನು ಲಿಸ್ಟ್ ಮಾಡಿಕೊಂಡು ಪ್ರಯಾರಿಟೈಸ್ ಮಾಡಿಕೊಂಡೆ ನಾನು ಟಾಸ್ಕ್ಗೆ ಸ್ಟಾರ್ಟ್ ಮಾಡೋದು. ಈ ವೀಕು ವಿ ಆರ್ ಹೋಸ್ಟಿಂಗ್ ಫ್ಯೂ ಪೀಪಲ್ ಆಸ್ ವೆಲ್. ಭವಾನಲ್ಲಿ ಯು ಕ್ಯಾನ್ ಸ್ಟೇ ಆ್ಯಂಡ್ ಯು ಕ್ಯಾನ್ ಡೂ ಫೋಟೋಶೂಟ್ಸ್ ಆ್ಯಂಡ್ ತುಂಬ ಇವೆಂಟ್ಸ್ ನಡೀತಾ ಇರುತ್ತೆ. ಐ ಥಿಂಕ್ ನೆಕ್ಸ್ಟ್ ಕಮಿಂಗ್ ಮಂತ್ಸ್ ಆರ್ ಗೋಯಿಂಗ್ ಟು ಬಿ ರಿಯಲಿ ಎಕ್ಸೈಟಿಂಗ್. ಸೊ ನೆಕ್ಸ್ಟ್ ವೀಕಲ್ಲಿ ವಿ ಹ್ಯಾಡ್ ಸಮ್ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್, ಫ್ಯಾಮಿಲಿ ಪೋರ್ಟ್ರೇಟ್ಸ್, ಆಮೇಲೆ ಒಂದಷ್ಟು ಗೆಸ್ಟು ಸ್ಟೇ ಮಾಡ್ತಾಯಿದ್ರು. ಹಾಗಾಗಿ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಟು ಲಿಸ್ಟ್ ಡೌನ್ ಎವ್ರಿಥಿಂಗ್ ಆ್ಯಂಡ್ ಡೇಟ್ಸ್ ಬ್ಲಾಕ್ ಮಾಡಬೇಕಾಗಿತ್ತು. ಸೊ ಜನರಲಿ ಏನಾಗುತ್ತೆ ಅಂದರೆ ಮೈ ಡೇ ಯೂಶ್ವಲಿ ಸ್ಟಾರ್ಟ್ಸ್ ವಿತ್ ಚೆಕಿಂಗ್ ಆಲ್ ದ ಬುಕ್ಕಿಂಗ್ಸ್, ಎಲ್ಲೆಲ್ಲಿಂದ ಏನೇನು ಬುಕ್ಕಿಂಗ್ಸ್ ಬಂದಿದೆ, ಕನ್ಫರ್ಮೇಷನ್ಸ್ ಕೊಡೋದು, ಮತ್ತು ಡೇಟ್ಸ್ ಶೇರ್ ಮಾಡೋದು, ಅವೈಲಬಿಲಿಟಿ ಚೆಕ್ ಮಾಡೋದು, ಮೇಜರಾಗಿ ಈ ವರ್ಕಿಂದನೇ ಸ್ಟಾರ್ಟ್ ಆಗೋದು. ಆ್ಯಂಡ್ ದೆನ್ ನನ್ನ ಅಡಿಷ್ನಲ್ ಟಾಸ್ಕ್ ವರ್ಕ್ ಏನಿದೆ, ನನ್ನ ಕನ್ಸಲ್ಟಿಂಗ್ ವರ್ಕ್, ಅದನ್ನು ಮಾಡ್ಕೋತೀನಿ. ಐ ಆಲ್ಸೋ ಮ್ಯಾನೇಜ್ ಮೈ ಸೋಷಿಯಲ್ ಮೀಡಿಯಾ ಆ್ಯಂಡ್ ಭವ ಸೋಷಿಯಲ್ ಮೀಡಿಯಾ. ಸೊ ಲಾಡ್ ಆಫ್ ಫೋಟೋಸ್ ತೆಗಿಬೇಕು, ವೀಡಿಯೋಸ್ ತೆಗಿಬೇಕು, ಮತ್ತು ಈ ಥರ ವಾಯ್ಸ್ ಓವರ್ಸ್ ಕೊಡಬೇಕು. ಅದರ್ ದೆನ್ ದ್ಯಾಟ್ ಅಡಿಷ್ನಲ್ ಟಾಸ್ಕ್ಸ್ ಏನೇನಿರುತ್ತೆ, ಏನಾದರೂ ತರಬೇಕಾ, ಏನಾದರೂ ಪೆಂಡಿಂಗ್ ಇದೆಯಾ, ಎಲ್ಲನೂ ಮಾನಿಟ್ರ್ ಮಾಡಬೇಕಾಗುತ್ತೆ. ಇನ್ ಬಿಟ್ವೀನ್ ತುಂಬ ಕಾಲ್ಸ್ ಬರ್ತಾನೆ ಇತ್ತು. ಸ್ಟಿಲ್ ಐ ಥಾಟ್ ಓಕೆ ಲೆಟ್ ಮಿ ಜಸ್ಟ್ ಫಿನಿಷ್ ಇಟ್, ಯಾಕೆಂದರೆ ಕೂತ್ಕೊಂಡ್ಬಿಟ್ಟಿದ್ದೀನಿ, ಒಂದು ಸರಿ ಕಂಪ್ಲೀಟ್ ಮಾಡಿ ಟಾಸ್ಕ್ ಮುಗಿಸ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ಮತ್ತೆ ಯಾವುದೋ ಡೆಲಿವರಿ ಕಾಲ್ ಬಂತು. ಸೊ ಐ ಜಸ್ಟ್ ಹ್ಯಾಡ್ ಟು ಗೋ ಆ್ಯಂಡ್ ಪಿಕ್ ಇಟ್ ಅಪ್. ಇವಾಗ ಬೇರೆ OTP ಬೇಕು ಅಂತಾರೆ. ಸೊ ಹಾಗಾಗಿ ಐ ಹ್ಯಾಡ್ ಟು ಗೋ OTP ಕೊಟ್ಟು ಪಿಕಪ್ ಮಾಡ್ಕೊಂಡು ಬರಬೇಕು. ಐ ಮೀನ್ ಯು ಮೈಟ್ ಸಿ ತುಂಬ ಪ್ಯಾಕೇಜಸ್ ಬರುತ್ತೆ, ಬಟ್ ಮೆಜಾರಿಟಿಯಾಗಿ ಐ ಫೀಲ್ ಇಟ್ ಈಸ್ ಈಸಿಯರ್ ನೌ ಟು ಶಾಪ್ ಆನ್ಲೈನ್. ಏಕೆಂದರೆ ತುಂಬ ಆಪ್ಷನ್ಸ್ ಇರುತ್ತೆ, ನಮ್ಮ ಏನು ಬೇಕೋ ಅದನ್ನು ನೋಡಿಕೊಂಡು ತೊಗೋಬೋದು. ಆ್ಯಂಡ್ ಇಫ್ ಯು ಡೋಂಟ್ ಲೈಕ್ ಇಟ್ ರಿಟರ್ನ್ ಕೂಡ ಮಾಡ್ಬೋದು. ಸೊ ಐ ಫೀಲ್ ಇಟ್ಸ್ ಈಸಿಯರ್. ನೀನು ಅದಕ್ಕೆ ಅಂತ ಒಂದು ಟೈಮ್ ಕೊಟ್ಟು ಹೊರಗಡೆ ಹೋಗಿ ತೊಗೊಂಡು ಬಂದು ಅಷ್ಟು ಎಫರ್ಟ್ ಹಾಕೋ ನೆಸಸರಿ ಇಲ್ಲ ಅನಿಸುತ್ತೆ. ಸೊ ದಿಸ್ ಇ-ಕಾಮರ್ಸ್ ವೆಬ್ಸೈಟ್ಸ್ ಹ್ಯಾವ್ ರಿಯಲಿ ಮೇಡ್ ಅವರ್ ಲೈಫ್ ಈಸಿಯರ್, ಎಸ್ಪೆಷಲಿ ಫಾರ್ ಪೀಪಲ್ ಲೈಕ್ ಅಸ್. ಆ್ಯಕ್ಚುಲಿ ಎವ್ರಿ ಟೈಮ್ ಈ ಡೋರ್ ಓಪನ್ ಮಾಡಿ ಕ್ಲೋಸ್ ಮಾಡೋದೇ ನನಗೆ ಒಂದು ದೊಡ್ಡ ಸಾಧ್ಯ ಥರ ಅನಿಸುತ್ತೆ. ಯಾಕೆಂದರೆ ಇದು ಅಷ್ಟು ಹೆವಿ ಇದೆ. ಆ್ಯಂಡ್ ಡೋರ್ ಲಾಕ್ ಮಾಡೋದು ಓಲ್ಡ್ ಸ್ಟೈಲಲ್ಲೇ ಇರೋದು. ಸೊ ಯು ಹ್ಯಾವ್ ಟು ಲಿಟ್ರಲಿ ಪುಷ್, ಎಲ್ಲ ಎಫರ್ಟ್ ಹಾಕಿ ಪುಷ್ ಮಾಡಿ ಕ್ಲೋಸ್ ಮಾಡಬೇಕು.
ಬಟ್ ಇಟ್ ಇಸ್ ಸೇಫರ್ ಆಲ್ಸೋ. ನನಗೆ ಒಂದೇ ಕಡೆ ಕೂತ್ಕೊಂಡು ವರ್ಕ್ ಮಾಡೋದು ಇಷ್ಟ ಆಗೋಲ್ಲ. ಜನರಲಾಗಿ ನನ್ನ ವರ್ಕ್ ಡೆಸ್ಕ್ ಅವಾಗವಾಗ ಶಿಫ್ಟ್ ಆಗ್ತಾ ಇರುತ್ತೆ. ಇಟ್ ವಿಲ್ ಗೋ ಫ್ರಮ್ ಒಂದಿನ ಒಂದು ರೂಮಲ್ಲಿರುತ್ತೆ, ಇನ್ನೊಂದು ದಿನ ಇನ್ನೊಂದು ರೂಮಲ್ಲಿರುತ್ತೆ, ಇನ್ನೊಂದು ದಿನ ಹಾಲಲ್ಲಿರುತ್ತೆ, ಆ ಥರ. ಈಗ ಸದ್ಯಕ್ಕೆ ಹಾಲಲ್ಲಿ ಕೂತ್ಕೊಂಡಿದ್ದೀನಿ. ಮೇ ಬಿ ಇನ್ನೊಂದು ವಾರದಲ್ಲಿ ಐ ವಿಲ್ ಗೋ ಟು ಸಮ್ ರೂಮ್ ಆ್ಯಂಡ್ ದೆನ್ ವರ್ಕ್ ದೇರ್. ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ನನಗೆ. ಮೊದಲಿಂದನೂ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಐ ಹ್ಯಾವ್ ಅ ಸೇಮ್ ಪ್ರಾಬ್ಲಮ್. ಐ ಡೋಂಟ್ ನೋ ಎಲ್ಲರಿಗೂ ಆ ಥರನೇನಾ ಇಲ್ಲ ನನಗೆ ಮಾತ್ರ ಆ ಥರ ಅಂತ. ನಾನು ಟವಲ್ಸ್ ಆರ್ಡ್ರ್ ಮಾಡಿದ್ದೆ ಆ್ಯಕ್ಚುಲಿ. ವೈಟ್ ಟವಲ್ಸ್ ಬೇಕಾಗಿತ್ತು, ಫೇಸ್ ಟವಲ್ಸ್, ಹ್ಯಾಂಡ್ ಟವಲ್ಸ್ ಆ್ಯಂಡ್ ಬಾತ್ ಟವಲ್ಸ್. ಚೆನ್ನಾಗಿ ಬಂದಿತ್ತು, ಕ್ವಾಲಿಟಿ ಚೆನ್ನಾಗಿ ಬಂದಿದೆ ಅಂತ ಫಸ್ಟ್ ನೋಡಿ, ಫಸ್ಟ್ ಯಾವುದೇ ಪ್ಯಾಕೇಜ್ ಬಂದರೆ ನಾನು ಫಸ್ಟ್ ಓಪನ್ ಮಾಡಿಬಿಡ್ತೀನಿ. ಓಪನ್ ಮಾಡಿ ನೋಡಿ, ಇಫ್ ಐ ಲೈಕ್ ಇಟ್ ಐಲ್ ಕೀಪ್ ಇಟ್, ಇಫ್ ಐ ಡೋಂಟ್ ಲೈಕ್ ಇಟ್ ದೆನ್ ಐಲ್ ರಿಟರ್ನ್ ಇಟ್. ಎಷ್ಟಾಗುತ್ತೋ ಅಷ್ಟು ಕೆಲಸ ಎಲ್ಲ ಮುಗಿಸಿ ಹೊರಗಡೆಗೆ ಹೋಗಿ ಗ್ರಾಸರೀಸ್ ಎಲ್ಲ ತೊಗೊಂಡು ಬಂದು ಮನೆಗೆ ಬರೋಷ್ಟರಲ್ಲಿ ಈವ್ನಿಂಗ್ ಆಗೋಗಿತ್ತು. ಯಾಕೋ ತುಂಬ ಟಯರ್ಡ್ ಆದಂಗಿತ್ತು ಆ್ಯಂಡ್ ಚಳಿನೂ ಇತ್ತಲ್ವಾ. ಸೊ ಚೆನ್ನಾಗೊಂದು ಬಿಸಿನೀರು ಸ್ನಾನ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಅಂತ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಕೊಂಡೆ. ನಥಿಂಗ್ ಮೇಜರ್, ಸ್ಕಿನ್ ಕೇರ್, ಹೇರ್ ಕೇರ್ ಅಂತ. ಟೈಮ್ ಸಿಗಲ್ಲ ಫಸ್ಟ್ ಆಫ್ ಆಲ್. ಸೊ ಟೈಮ್ ಸಿಕ್ಕಾಗ ಏನೇನು ಮಾಡೋದಕ್ಕಾಗುತ್ತೆ ವಿಲ್ ಟ್ರೈ ಟು ಡೂ ಇಟ್. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆಯಿಲ್ ಮಾಡ್ತೀನಿ ಹೇರ್ಗೆ. ಸ್ಕಿನ್ ಕೇರ್ ಅಟ್ಲೀಸ್ಟ್ ಒನ್ಸ್ ಇನ್ 2 ವೀಕ್ಸ್ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಅಫ್ಕೋರ್ಸ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀಮ್ ಆ ಥರ ಯೂಸ್ ಮಾಡ್ತೀನಿ. ನನಗೆ ಲಾಂಗ್ ಹೇರ್ ಬಿಡೋದು ಇಷ್ಟ ಆಗೋದಿಲ್ಲ. ಐ ಡೋಂಟ್ ನೋ, ಫಾರ್ ಸಮ್ ರೀಸನ್ ಐ ಫೀಲ್ ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಯಾಕೆಂದರೆ ಎಲ್ಲಾದರೂ ಹೋಗಬೇಕು, ಏನಾದರೂ ಮಾಡಬೇಕು, ಮತ್ತು ಅಷ್ಟು ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ಕ್ವಿಕ್ಕಾಗಿ ಸ್ನಾನ ಮಾಡಿಕೊಂಡು ತಲೆ ಒಣಸ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಯಾವಾಗೂ ನನಗೆ ಶಾರ್ಟ್ ಹೇರೇ ಇಷ್ಟ ಆಗುತ್ತೆ. ಇನ್ನೇನು ಸ್ನಾನ ಆಯ್ತಲ್ಲ, ಒಂದ್ಸಲಿ ದೇವ್ರಿಗೆ ದೀಪ ಹಚ್ಬಿಟ್ಟು ಈವ್ನಿಂಗ್ ಆಗಿತ್ತು. ಸೊ ದೀಪ ಹಚ್ಚಿ ಡಿನ್ನರ್ ಮಾಡಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಡಿನ್ನರ್ ಆಲ್ರೆಡಿ ಮಾಡಿ ಹೋಗಿದ್ದೆ ನಾನು, ಹಾಗಾಗಿ ಬಂದು ಮತ್ತೆ ಈವ್ನಿಂಗ್ ಮಾಡೋ ಅಂಥ ನೆಸಸರಿ ಇರಲಿಲ್ಲ. ಸಚ್ ಪ್ರೊಡಕ್ಟಿವ್ ಸಂಡೇ ಅಲ್ವಾ? ವಾವ್, ತುಂಬ ಹೆಕ್ಟಿಕ್ ಆಗಿತ್ತು ಬಟ್ ಜಾಸ್ತಿ ಪ್ರೊಡಕ್ಟಿವ್ ಆಗಿತ್ತು. ನಿಮ್ಮ ಸಂಡೇ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಏನೇ ಅಭಿಪ್ರಾಯ ಇದ್ರೋ, ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾನು ಎಷ್ಟು ಪಾಸಿಬಿಲಿಟಿ ಆಗುತ್ತೋ ಅಷ್ಟು ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಯಾವ ಥರ ಕಾಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ನಲ್ಲಿ ನೋಡೋಣ. ಅಲ್ಲಿವರೆಗೂ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್.